Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಎಚ್ ಡಿ ರೇವಣ್ಣ ಬೇಲ್ ಅರ್ಜಿಯನ್ನು ಮುಂದೂಡಿಕೆ ಮಾಡಲಾಗಿದೆ. ಇವತ್ತು ವಿಚಾರಣೆ ನಡೆದಿತ್ತು. ಇವತ್ತು ಮಧ್ಯಾಹ್ನ 2:45ಕ್ಕೆ ವಿಚಾರಣೆಯನ್ನು ಮತ್ತೆ ಮುಂದೂಡಿಕೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮಧ್ಯಾಹ್ನ 2:45ಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಹೀಗಾಗಿ ಎಚ್ ಡಿ ರೇವಣ್ಣ ಅವರ ಬೇಲ್ ಅರ್ಜಿಯ ವಿಚಾರಣೆ ಎಂದೇ ಇವತ್ತು ಮಧ್ಯಾಹ್ನ ನಡೆಯುತ್ತೆ. ಇವತ್ತು ಬೆಳಗ್ಗೆಗೆ ಶೆಡ್ಯೂಲ್ ಆಗಿತ್ತು. ಈಗ ಮಧ್ಯಾಹ್ನ 2:45ಕ್ಕೆ ಮತ್ತೆ ವಿಚಾರಣೆ ನಡೆಯುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಈಗಾಗಲೇ ಅರ್ಜಿ ಸಲ್ಲಿಕೆ ಆಗಿದೆ. ಆ ಅರ್ಜಿಯ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳುವಂಥ ಸಂದರ್ಭದಲ್ಲಿ ಇವತ್ತು ಮಧ್ಯಾಹ್ನ 2:45ಕ್ಕೆ ಅದಕ್ಕೆ ಮರು ಶೆಡ್ಯೂಲನ್ನು ಮಾಡಲಾಗಿದೆ. ಹೀಗಾಗಿ ಏನಾಗುತ್ತೆ ಅನ್ನುವಂಥ ಸಹಜವಾದಂಥ ಒಂದು ಟೆನ್ಷನ್ಸ್ ಅವರ ಅಭಿಮಾನಿಗಳಲ್ಲಿತ್ತು, ಅವರ ಬೆಂಬಲಿಗರಲ್ಲಿತ್ತು, JDS ಕಾರ್ಯಕರ್ತರಲ್ಲಿ, ನಾಯಕರಲ್ಲಿತ್ತು. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಮಧ್ಯಾಹ್ನ ತನಕ ಎಲ್ಲರೂ ಕೂಡ ವೇಟ್ ಮಾಡಬೇಕಾಗತ್ತೆ. ಈ ಅರ್ಜಿ ವಿಚಾರಣೆ ಆದ ಬಳಿಕ ಮುಂದೇನಾಗತ್ತೆ ಅನ್ನುವಂಥ ಒಂದು ಸೂಚನೆ ಸಿಗ್ಬೋದು. ಅಫ್ಕೋರ್ಸ್ ಇವತ್ತೇ ಎಲ್ಲವೂ ನಿರ್ಧಾರ ಆಗತ್ತೆ ಅಂತಲೂ ಆಗಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಹೀಗಾಗಿ ಆ ಒಂದು ಅರ್ಜಿಯ ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳು ಪ್ರಸ್ತಾಪವಾಗುತ್ತೆ, ವಾದ ಪ್ರತಿವಾದದ ವಿವರಗಳು ಹೇಗಿರುತ್ತೆ, ದಾಖಲೆಗಳು ಹೇಗಿರುತ್ತೆ, ಜೊತೆಗೆ ಅಲ್ಲಿರುವಂಥ ವಿಷಯಗಳು ಪ್ರಸ್ತಾಪ ಏನಾಗುತ್ತೆ ಇದೆಲ್ಲವನ್ನು ಆಧರಿಸಿ ಅಂತಿಮವಾಗಿ ಬೇಲ್ ಕೊಡಬಾರ್ದಾ ಅನ್ನುವಂಥ ನಿರ್ಧಾರವನ್ನು ನ್ಯಾಯಾಧೀಶರು ಮಾಡ್ತಾರೆ. ಒಟ್ಟಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಅವರ ಪರ ಹಿರಿಯ ನ್ಯಾಯವಾದಿ CV ನಾಗೇಶ್ ಅವರಿಗಾಗಲೇ ವಾದವನ್ನು ಮಂಡಿಸಿದ್ದಾರೆ. ಸುಪ್ರೀಂ ಕೋರ್ಟ್ನ ಕೆಲ ತೀರ್ಪುಗಳನ್ನು ಉಲ್ಲೇಖಿಸಿ ಈ ರೀತಿ ಬೇಲ್ ಕೊಡೋದಕ್ಕೆ ಎಲ್ಲ ಅವಕಾಶಗಳಿದೆ, ಬೇಲ್ ಕೊಡಬೇಕು ಅನ್ನುವಂಥ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅದಕ್ಕೆ ಪ್ರತಿಯಾಗಿ ಸರ್ಕಾರಿ ಅಭಿಯೋಜಕರು ಯಾವ ವಾದವನ್ನು ಮಂಡಿಸ್ತಾರೆ, ಸರ್ಕಾರಿ ವಕೀಲರು ಏನು ಹೇಳ್ತಾರೆ, ಅವರ ವಾದ ಏನು, ಇದ್ರ ಜೊತೆಗೆ SIT ಈಗಾಗಲೇ ಕಸ್ಟಡಿಯಲ್ಲಿ ಇಟ್ಕೊಂಡಿದೆ. ಇವತ್ತು ಅವರ ಅವಧಿ ಮುಕ್ತಾಯವಾಗುತ್ತೆ. SITಯ ಕಸ್ಟಡಿ ಅವಧಿ ಏನಿದೆ ಅದು ಅವಧಿ ಮುಕ್ತಾಯ ಆಗುತ್ತೆ. ಹೀಗಾಗಿ ಈ ಅವಧಿ ಮುಕ್ತಾಯ ಆದರೂ ಕೂಡ ಮತ್ತೆ ಇನ್ನಷ್ಟು ಅವಧಿ ವಿಸ್ತರಣೆಗೆ SIT ಕೇಳುತ್ತಾ, ಆ SITಯ ಅವಧಿ ವಿಸ್ತರಣೆ ಕೇಳಿದ್ರೆ ನ್ಯಾಯಾಲಯ ಅದನ್ನು ಪುರಸ್ಕರಿಸುತ್ತಾ, ಇದೆಲ್ಲವನ್ನೂ ಕೂಡ ನೋಡಬೇಕಾಗತ್ತೆ. ಹೀಗಾಗಿ ಇದೆಲ್ಲವನ್ನು ಆಧರಿಸಿ ಬೇಲ್ನ ಸ್ಥಿತಿಗತಿಗಳು ಅಥವಾ ಬೇಲ್ ಕೊಡ್ತಾರಾ ಕೊಡಲ್ವಾ ಅನ್ನುವಂಥ ವಿಚಾರಗಳು ನಿರ್ಧಾರವಾಗುತ್ತೆ. ಹೀಗಾಗಿ ಈಗ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಮಧ್ಯಾಹ್ನ ವಿಚಾರಣೆಯನ್ನು ಮುಂದೂಡಲಾಗಿದೆ. ರಾಜಕೀಯ ತಿರುವುಗಳನ್ನು ಕೂಡ ಪಡ್ಕೊಳ್ತಾ ಇದೆ. ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ BJP ಮತ್ತು JDS ಕೆಂಡ ಕಾಡ್ತಾ ಇದೆ. ದೇಶಾದ್ಯಂತ ಇನ್ಫ್ಯಾಕ್ಟ್ ರಾಜ್ಯಾದ್ಯಂತ ಹಲವಾರು ಕಡೆ ಈಗಾಗಲೇ ಪ್ರತಿಭಟನೆಯನ್ನು ಮಾಡಲಾಗಿದೆ. SIT ತನಿಖೆ ನಡೀತಾ ಇಲ್ಲ ಅನ್ನುವಂಥ ಆರೋಪ ಕೂಡ ಕೇಳಿಬಂದಿದೆ. SIT ತನಿಖೆ ಅಲ್ಲ, ಇದು ಶಿವಕುಮಾರ್ ತನಿಖಾ ತಂಡ ಅಂತ ಕುಮಾರಸ್ವಾಮಿ ಆರೋಪ ಮಾಡಿದರು. ಸಿದ್ದರಾಮಯ್ಯ ತನಿಖಾ ತಂಡ ಅಂತ ಇದೇ ಕುಮಾರಸ್ವಾಮಿ ಆರೋಪವನ್ನು ಮಾಡಿದರು. ಹೀಗಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪ್ರತಿಭಟನೆ ವ್ಯಕ್ತವಾಗ್ತಾ ಇದೆ. ಇನ್ಫ್ಯಾಕ್ಟ್ JDSನ ಮುಖಂಡರು ನಿರಂತರವಾದಂಥ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಹಾಗೂ ಸರ್ಕಾರವೇ ಈ ಒಂದು ಪ್ರಕರಣದ ಹಿಂದೆ ಒಂದು ನಿಂತು ಎಲ್ಲ ಪ್ರಕರಣಗಳನ್ನು ಸೃಷ್ಟಿ ಮಾಡಿದೆ. ಪ್ರಮುಖವಾಗಿ ಇದರ ಹಿಂದೆ DK ಶಿವಕುಮಾರ್ ಕೈವಾಡ ಇದೆ ಅನ್ನುವಂಥ ಆರೋಪವನ್ನು ಹೊರಿಸಿ ಈಗ ರಾಜ್ಯಾದ್ಯಂತ ವಿವಿಧ ಜಿಲ್ಲೆಗಳಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರು, ಹಾಸನ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲೂ ಕೂಡ ಪ್ರತಿಭಟನೆ ಮಾಡಲಾಗಿದೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.